ನಮಸ್ಕಾರ, ಗರುಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನವಿ. ಚಿಕ್ಕಬಳ್ಳಾಪುರ ನಗರದ ಕೆಲವು ಬೀದಿ ಬದಿ ವ್ಯಾಪಾರಸ್ಥರು ಪ್ಲಾಸ್ಟಿಕ್ ಕವರನ್ನು ಬಳಕೆ ಮಾಡುತ್ತಿರುವ ವಿಷಯವನ್ನು ತಿಳಿದ ನಗರಸಭೆ ಆಡಳಿತ ಸುಮಾರು ಬಾರಿ ಇವರಿಗೆ ಎಚ್ಚರಿಕೆ ಹಾಗೂ ಕಾಲಾವಕಾಶ ಕೊಟ್ಟರು. ಕೆಲವರು ಪ್ಲಾಸ್ಟಿಕ್ ಕವರನ್ನು ಬಳಕೆ ಮಾಡಿರುತ್ತಾರೆ. ದಿನಾಂಕ 29 ನವೆಂಬರ್ 2025 ಶನಿವಾರರಂದು ದಿಢೀರನೆ ಚಿಕ್ಕಬಳ್ಳಾಪುರ ನಗರಸಭೆ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ನಗರಸಭಾ ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರಸ್ಥರಾದ ಶ್ರೀನಿವಾಸ್ ರವರ ಮಳಿಗೆ ಬಳಿ ಒಂದು ಕಾರ್ಯಾಚರಣೆ ನಡೆಸಿದಾಗ ಸರಿಸುಮಾರು 6 kg ಪ್ಲಾಸ್ಟಿಕ್ ಕವರ್ ಸಿಕ್ಕಿರುತ್ತದೆ. ಆಗ ನಗರಸಭೆ ತಂಡವು 5,000 ರು ದಂಡ ವಿಧಿಸಿದಾಗ ಸ್ಥಳಕ್ಕೆ ಭೇಟಿ ನೀಡಿದ ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಅಸ್ಲಾಂ ಬಾಷಾರವರು ಎಲ್ಲ ವ್ಯಾಪಾರಸ್ಥರಿಗೆ ಪ್ಲಾಸ್ಟಿಕ್ ಬಳಕೆ ಕಾನೂನು ಬಾಹಿರ ಎಂದು ತಿಳಿಸಿ ಶ್ರೀನಿವಾಸ್ ಎಂಬುವ ವ್ಯಾಪಾರಸ್ಥನಿಗೆ 5,000 ಬದಲಿಗೆ 1,000 ದಂಡ ಕಟ್ಟಲು ನಗರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ಇನ್ನು ಯಾವುದೇ ರೀತಿಯಾಗಿ ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ತಿಳಿಸುತ್ತೇನೆಂದು ಮನವಿ ಮಾಡಿದರು. ಹಾಗೂ ಎಲ್ಲ ಅಂಗಡಿ ಮುಂಗಟ್ಟುಗಳು ನಡು ರಸ್ತೆಯಿಂದ ತಮಗೆ ಸೂಚಿಸಿರುವ ಜಾಗದಲ್ಲಿ ತಮ್ಮ ಅಂಗಡಿಗಳು ಹಾಕಿಕೊಂಡು ವ್ಯಾಪಾರ ಮಾಡಿ ಎಂದು ನಗರಸಭೆ ಅಧಿಕಾರಿಗಳು ಎಚ್ಚರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಉಪಾಧ್ಯಕ್ಷರು ವೆಂಕಟೇಶಪ್ಪ, ಕಾರ್ಯದರ್ಶಿ HM ಸುರೇಶಪ್ಪ, ಜಂಟಿ ಕಾರ್ಯದರ್ಶಿ M ಅಸ್ಲಾಂ ಪಾಷಾ ಭಾಗಿಯಾಗಿದ್ದರು. ತಗೊಂಡೋಗಿ ಫೈನ್ ಹಾಕಿ ನೋಟಿಸ್ ಕಳಿಸಿ. ಬಿಲ್ ಸಮೇತ ಕೊಡ್ತಾರೆ. ನಾವು ನಗರಸಭೆ ಕಳಿಸಿದ್ರೆ ಬಿಲ್ ಸಮೇತ ತಗೊಂಡ್ಬಂದು ನಾವೇ ಕೊಡ್ತೀವಿ ಸರ್. ಇಲ್ಲ ಅವರೇ ಬರ್ಬೋದು ನಮ್ಮ ಜೊತೆ. ಪ್ಲಾಸ್ಟಿಕ್ ಕವರ್ ಆಫೀಸರ್ ಬೇರೆ ಆಫೀಸರ್ ಬಂದಿದ್ರು ಇಷ್ಟೊತ್ತಿಗೆ ಎಲ್ಲ. ಹೌದು ಸರ್, ನಾವು ನೋಡಿ ನಮ್ಮನ್ನ ಕಳ್ಸಿದಾರೆ. ನಮ್ಮ ಮಾತಿಗೆ ಬೆಲೆ ಇಲ್ಲ ಇವ್ರಿಗೆ. ನಾವ್ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಇವರು. ಅದೇ ನಮಸ್ಕಾರ, ನನ್ನ ಹೆಸರು ಅಸ್ಲಾಂ ಪಾಷಾ ಅಂತ, ಬೀದಿ ಬದಿ ವ್ಯಾಪಾರಸ್ಥರ ಜಿಲ್ಲಾಧ್ಯಕ್ಷರು ನಾನು. ಇಲ್ಲಿ 6 ತಾಲೂಕು ಅಧ್ಯಕ್ಷರು ನಾನೇ. ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪ್ರತಿಯೊಂದು ನಗರಸಭೆ ಕೂಡ ಪ್ರತಿಯೊಂದು ತಾಲೂಕಲ್ಲೂ ಅರಿವು ಮೂಡಿಸ್ತಾ ಇದ್ದಾರೆ. ಏನು ಪ್ಲಾಸ್ಟಿಕ್ಕು ನಿಷೇಧನ ಮಾಡಿ ಅಂತೇಳಿ. ಒಂದು ವಾರದಲ್ಲೇ ನಮ್ಮ ಒಂದು ನಗರಸಭೆಯವರು, ಸಿಬ್ಬಂದಿ ವರ್ಗದವರು ಹಾಗೂ ಅಧಿಕಾರಿಗಳು ಕೂಡ ನಮ್ಮ ಹಳೆ ಬಸ್ ಸಿವಿಲ್ ಬಸ್ ನಿಲ್ದಾಣದಲ್ಲಿ ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೇಳ್ತಾ ಇದ್ದಾರೆ, ಅರಿವು ಮೂಡಿಸಿ ಹೋಗಿದ್ದಾರೆ. ಆದರೂ ಕೂಡ ನಮ್ಮ ಒಬ್ಬರು ಸೀನಪ್ಪ ಅನ್ನೋರು ಬೈ ಚಾನ್ಸ್ ಮಿಸ್ ಆಗಿಬಿಟ್ಟು ಅದು ಎತ್ಕೊಂಡು ಹೋಗೋ ಟೈಮಲ್ಲೇ ಅವರು ಬಂದಿದ್ದಾರೆ, ಸಿಕ್ಕಾಬಿಟ್ಟೈತೆ. ಅದಕ್ಕೆ ದಯವಿಟ್ಟು ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ಬೇಡ್ರಿ. ದಯವಿಟ್ಟು ಬಟ್ಟೆದು ಉಪಯೋಗಿಸಿ. ಅದಕ್ಕೋಸ್ಕರ ನಗರಸಭೆ ಅಧಿಕಾರಿಗಳು 10,000, 20,000, 5,000, 8,000 ಈ ಥರ ಫೈನ್ ಹಾಕ್ತಾ ಇದ್ದಾರೆ. ಅದಕ್ಕೆ ನಾವು ಅಧಿಕಾರಿಗಳ ಹತ್ರ ಬೇಡಿಕೊಂಡು, ಸಮಯ ಬೇಡ, ಅವರು ಬಡವ, ಸೀನಪ್ಪನವರು ವ್ಯಾಪಾರ ಮಾಡ್ತಾ ಇದ್ದಾರೆ, ಅವರು ಬಡವ, ಕಮ್ಮಿ ಮಾಡಿ ದಯವಿಟ್ಟು. ಇನ್ನೂ ಬೋಡಿ ಆಗಿಲ್ಲ. ನಾವು ಬೀದಿ ವ್ಯಾಪಾರಸ್ಥರು ಅಂದಿದ್ದಕ್ಕೆ 1,000 ರೂಪಾಯಿಯನ್ನು ದಂಡ ವಿಧಿಸಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಕೃತಜ್ಞತೆ ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ನಿಮ್ಮ ಹೆಸರು ಹೇಳಿ. ನೀವು ಮಾತಾಡಿ. ನಿಮ್ಮ ಹೆಸರು ಹೇಳಿ ಮೊದಲು. ನಮಸ್ತೆ, ನಾನು ಕಮ್ಯುನಿಟಿ ಮೊಬೈಲೈಸರು, ನಗರಸಭೆಯಿಂದ ವರ್ಕ್ ಮಾಡ್ತಾ ಇರೋದು. ಇಲ್ಲಿ 1 ವಾರದಿಂದ ಇವ್ರಿಗೆ ಅವೇರ್ನೆಸ್ ಕೊಡ್ತಾ ಇದೀವಿ. ಅಂಗಡಿ ನಿಮಗೆ ಏನ್ ಮಾರ್ಕ್ ಕೊಟ್ಟಿದೀವೋ ಅದ್ರೊಳಗೆ ಇಟ್ಕೊಳ್ಳಿ ಅಂದ್ರೆ ಅವ್ರು ಏನೇ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಹಾಗಾಗಿ ಇವತ್ತು ಬಂದ್ಬಿಟ್ಟು ಆದಷ್ಟು ನಾವೆಲ್ಲರೂ ಸೇರ್ಕೊಂಡು, ನಮ್ಮ ಸಿಬ್ಬಂದಿಯವರೆಲ್ಲರೂ ಸೇರ್ಕೊಂಡು, ನಮ್ಮ ಅಧ್ಯಕ್ಷರು ಸೇರ್ಕೊಂಡು ನಾವೆಲ್ಲ ಅಂಗಡಿನ ಹಿಂದೆ ಹಾಕ್ಸ್ತಾ ಇದ್ದೀವಿ. ಮತ್ತೆ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ತಾ ಇದ್ರೆ ಅವ್ರಿಗೆ ಫೈನ್ ಹಾಕ್ತಾ ಇದೀವಿ. ಇವತ್ತು ಲಾಸ್ಟ್ ಅವೇರ್ನೆಸ್, ಲಾಸ್ಟ್ ವಾರ್ನ್. ಇನ್ನೇನಾರ ಕವರ್ ಯೂಸ್ ಮಾಡಿದ್ರು ಅಂದ್ರೆ ಅವರಿಗೆ ಅಂಗಡಿನ ಕ್ಲೋಸ್ ಮಾಡಿಸ್ತೀವಿ, ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀವಿ. ಮತ್ತೆ ನೆಕ್ಸ್ಟ್ ಟೈಮ್ ಏನಾದ್ರು ಇವ್ರು ಅಂಗಡಿ ಮುಂದೆ ಹಾಕೊಂಡ್ರು ಅಂದ್ರೆ ನಮ್ಮ ಅಂಗಡಿ ವೆಹಿಕಲ್ ಅನ್ನು ತಗೊಂಡ್ಬಂದು ಎಲ್ಲ ತುಂಬಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸರ್. ನೋಡಿ ಸರ್,
ಒಂದು ರೆಸ್ಪಾನ್ಸಿಬಲ್ ಕೊಡಲ್ಲ. ಮಾತಿಗೆ ಬೆಲೆ ಕೊಟ್ಟು ಕೆಲಸ ಮಾತಾಡಿಲ್ಲ ಮೇಡಮ್ ಅವ್ರಿಗೆ ಮಾತಿಗೆ ಬೆಲೆ ಕೊಟ್ಟು ಕೆಲಸ ನೀವು ಯಾಕೆ ಮಾತಾಡ್ತೀರಾ? ನಾನು ರೆಸ್ಪಾನ್ಸಿಬಲ್ ನಾನು ಮಾತಾಡ್ತೀನಿ. ಇನ್ನು ಬೇರೆ ಮಾಡ್ಕೊಬೇಕಾದ್ರೆ ಅವರು ಕೆಲಸ ನೀವು ಆಫೀಸರು ನೀವು ಮಾತಾಡ್ಬೇಕು ಅವ್ರು ಮಾತಾಡ್ಬೇಕು ಕೆಲಸ ಮಾಡ್ತಿಲ್ಲ ನಾನು ಪಬ್ಲಿಕ್ ಆಚೆ ಮಾರೋ ನೀನು ನಾನು ಪಬ್ಲಿಕ್ ಇದು ಪಬ್ಲಿಕ್ ಆಚೆ ಮಾರೋ ನೀನು ಪಬ್ಲಿಕ್ ನಾನು ಪಬ್ಲಿಕ್ ಹೆಣ್ಣು ಹಾಕ ಬಂದಿದ್ಯಾ ಕುಡ್ಕೊಂಡ್ ಬಂದಿದ್ಯಾ ಗಾಂಚಲಿ ಮಾತಾಡ್ತೀಯಾ ಕುಡ್ದು ಗಂಟೆ ಮಾಡ್ತೀಯ ಇಲ್ಲಿ ಕೆಲಸ ಮಾಡ್ತಾರೆ ಪುಸ್ತಕದಲ್ಲಿ ನೋಡಿ ನಮ್ಮೆಲ್ಲ ಗಲಾಟೆ ಅವ್ರಿಗೂ ನಮ್ಮ ನಾವು ನೀವು ಯಾವಾಗ್ಲೂ ನಾವು ನೀವು ಕುಡ್ಕೊಂಡು ಮಾಡ್ಕೊಂಡ್ರೆ ಆಗುತ್ತಾ? ಕುಡ್ದಿಲ್ಲ ಅವನು ಇಷ್ಟು ಪಬ್ಲಿಕ್ ಯಾಕೆ ಮಾತಾಡಿಲ್ಲ? ಪಬ್ಲಿಕ್ ಯಾಕೆ ಮಾತಾಡಿಲ್ಲ? ಅಷ್ಟು ಪಬ್ಲಿಕ್ ಯಾಕೆ ಮಾತಾಡಿಲ್ಲ? ಅವ್ನು ಕುಡ್ದವನ ಅವ್ನ ಮಾತಿಗೆ ಹೂ ಅಂತೀರಾ? ಅಲ್ಲ ಅವ್ರ ಮಾತಿಗೆ ನೀವು ಹೂ ಅಂತೀರಾ? ಬೆಲೆ ಕೊಡೋದು ಕಾನೂನು ಆಯ್ತಾ? ಕಾನೂನು ಆಯ್ತಾ? ನೀವು ಹೂ ಅಂತೀರಾ? सब करीता ಇವತ್ತು ನಲ್ಲ ಇದು ಬಿಡು ಎಲ್ಲರೂ ಒಂದೇ ಕಷ್ಟ ಬಿಟ್ಟಿರೋದು 4 ಜನ ಬಸ್ ನಾವು ಬದುಕ್ತಾ ಇದ್ದೇವೆ. ನಾವು ಊರು ಬಿಟ್ಟು ಬಂದಿಲ್ಲ, ಊರಲ್ಲಿ ಹುಟ್ಟಿರೋ ನಾವು ಊರು ಬಿಟ್ಟು ಬಂದಿಲ್ಲ. 4 ಮಾತ್ರ ವಿಡಿಯೋ ಮಾಡಿ
ಎಲ್ಲರೂ ಹೇಳೋದು ಅವ್ರಿಗೆ ಹೇಳಿ. ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮ್ಮಂದ್ರೆ ನಾವೆಲ್ಲ ನಿಂತ್ಕೊಂತೀವಿ. ಅದೇ ಹೇಳಿ ನಾವು ನಾನು ಅದೇ ಕೊಡ್ಕೊಂತಾ ಇರೋದು. ಅದೇ ಕೊಡ್ಕೊಂತಾ ಇರೋದು ಅದೇ ಕೊಡ್ಕೊಂತಾ ಇರೋದು. ನಿಮ್ಮಿಂದ ಎಲ್ಲರೂ ಬಂದ್ರೆ ಅಂತ ಅದೇ ಹೇಳ್ತಾರ. ನೋಡಿ ಪ್ರೆಸಿಡೆಂಟ್ ಇದ್ದಾರೆ, ಮಾತಾಡಿ. ನೀವು ಸೈನ್ ಹಾಕ್ಬಿಡಿ, ಅವ್ನ ಲೈಸೆನ್ಸ್ ಅವ್ನ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ. ಅಲ್ಲಿಂದ ಅಂಗಡಿ ಎತ್ತಿಸ್ತೀವಿ. ನೀವು ಕರೆಕ್ಟಾಗಿ ಮಾತಾಡ್ರಿ. ಅದೇ ಹೇಳ್ತಾ ಇರೋದು. ಅವ್ರು ಬಂದಾಗ ಅದೇ ಕೊಡ್ಕೊಂತಾ ಇರೋದು. ಯಾರು ಮುಂದೆ ಇರ್ತಾರೆ ಇಲ್ಲ ಈ ಆನ್ಸರ್ ಮಾಡ್ಬೇಕೀಗ. ಯಾಕೆ ಮೇಡಮ್ ಏನಂದ್ರೆ ಏನ್ ಮೇಡಮ್ ನೋಡಿ ತಲೆ ಹಿಡಿತಾ ಇದ್ದಾರೆ ಇವರೆಲ್ಲರೂ. ನಮಗ್ ತಲೆ ಹಿಡಿತೈತೆ. ಏನ್ ಅರ್ಥ ಸರ್ ಇದು? ಏನ್ ಮಾತಾಡ್ತಾವ್ನು? ಅವ್ನು ಏನ್ ಮಾತಾಡ್ತಾವ್ನು? ಹೆಂಗ್ ಮಾತಾಡ್ತಿದ್ದೀರಾ? ಅವ್ರು ತಲೆ ಹಿಡಿತೀರಾ? ಏನ್ ಮಾತಾಡ್ತೀರಾ? ತೆಗ್ಬಿಟ್ಟಿಲ್ಲ, ಅವ್ರು ತೆಗಿಯಲ್ಲ. ಇಲ್ಲಿ ಉತ್ತು ಬಂದ ನಿಮ್ಮ ಒಬ್ಬರದೇ ಅಂಗಡಿ ತಗೊಂಡು ಹೇಳ್ತಾರೆ. ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.